ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನನ್ನ ಗಾರ್ಡನ್ಗೆ ಇವತ್ತು ಅಪ್ಡೇಟ್ ತೋರಿಸ್ತಾ ಇದ್ದೀನಿ. ಯಾವ ಗಿಡ ಯಾವ ಕಂಡೀಷನ್ನಾಗಿದ್ದಾವೆ ಅಂತ ನೋಡಿ. ನಾಗಚಂಪ ಚಂಪಾ ಅಂತೂ ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಆಗಿದೆ. ಎಲ್ಲ ಬಂಚಲ್ಲೇ ಹೂಗಳಾಗಿದ್ದಾವೆ, ನೋಡ್ಬೋದು ನೀವು. ಗಿಡನೂ ಅಷ್ಟೇ ತುಂಬ ಚೆನ್ನಾಗಿ ಇದೆ. ನೆಕ್ಸ್ಟು ಪುದೀನ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಪುದೀನ ಅಂತೂ ಈಸಿಯಾಗಿ ಬೆಳ್ಕೊಬೋದು. ನೋಡಿ, ಹೊರಗಡೆಯಿಂದ ಇಲ್ಲೋ ಟಬ್ಬು ಒಡೆದೋಗಿರುತ್ತೆ, ಹೊರಗಡೆಯಿಂದನೂ ಎಷ್ಟು ಚೆನ್ನಾಗಿ ಬಂದಿದೆ ಪುದೀನ ಅಂತ. ಒಂದು ಈ ಥರದ್ದು ನೆಟ್ಟಿದ್ರೆ ಸಾಕು, ಎಷ್ಟು ಚೆನ್ನಾಗಿ ಪುದೀನ ಬೆಳ್ಕೊಬೋದು. ನೋಡಿ, ನಮ್ಮ ಪುದೀನ ಅಂತೂ ಎಷ್ಟು ಘಮ ಘಮ ಅಂತ ಇದೆ. ಮುಟ್ಟಿದ್ರೆ ಸಾಕು ಸ್ಮೆಲ್ ಚೆನ್ನಾಗೇ ಬರುತ್ತೆ. ತೋರಿಸ್ತೀನಿ ಬನ್ನಿ. ನಾನೊಂದು ಕಟ್ಟಿಂಗ್ ನೆಟ್ಟಿದ್ದೆ, ಅದು ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ನೋಡಿ. ಇಲ್ಲಿ ಸುಮ್ಮನೆ ಒಂದು ಕಡ್ಡಿ ನೆಟ್ಟಿದ್ದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಎಲ್ಲ ಪ್ಲ್ಯಾಂಟ್ಗಳೆಲ್ಲ ತುಂಬ ಚೆನ್ನಾಗಿ ಇದೆ. ನೋಡಿ, ಈ ಸೀಬೆ ಗಿಡ ಗ್ರೀನ್ ಪಾಟಲ್ಲಿತ್ತು. ಆ ಪಾಟಿಂದ ಈ ಡ್ರಮ್ಮಿಗೆ ಶಿಫ್ಟ್ ಮಾಡಿದೋ. ರೀಪಾಟ್ ಮಾಡಿದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ, ಎಲ್ಲ ಸೀಬೆಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದೇವೆ, ತುಂಬ ಚೆನ್ನಾಗಿ ಹೆಲ್ದಿಯಾಗಿ. ನೆನ್ನೆ ಇದು ರೀಪಾಟ್ ಮಾಡಿದ್ದು, ಒಂದು ಸ್ವಲ್ಪ ಮಳೆ ಬಂತು, ಹಾಗಾಗಿ ಕಂಡೀಷನ್ನು ತುಂಬ ಚೆನ್ನಾಗಿ ಇದೆ. ನೋಡಿ, ಇಲ್ಲೆಲ್ಲ ಸೀಬೆಕಾಯಿ ಆಗಿದೆ, ತುಂಬ ಚೆನ್ನಾಗಿ ಬಿಡ್ತಾಯಿದೆ. ಅದಕ್ಕೆ ಒಳ್ಳೆ ಪೋಷಕಾಂಶ ಗೊಬ್ಬರ ಎಲ್ಲ ಹಾಕಬೇಕಾಯ್ತು. ಎಷ್ಟೊಂದು ಹೂವು ಆಗಿದೆ, ಎಲ್ಲ ಉದುರೋಗ್ಬಿಡ್ತು. ಅದಕ್ಕೆ ಪಾಟು ಚೇಂಜ್ ಮಾಡಿದೆ. ಗಿಡ ತುಂಬ ದೊಡ್ಡದಾಯ್ತಾಯಿತು, ಅದಕ್ಕೋಸ್ಕರ ಪಾಟು ಚೇಂಜ್ ಮಾಡಿದೆ. ಆಮೇಲೆ ನೆಕ್ಸ್ಟ್ ಡ್ರ್ಯಾಗನ್ ಫ್ರೂಟು ಫ್ಲವರು ಆಗ್ತಾನೇ ಇದ್ದಾವೆ, ಎಲ್ಲ ಉದುರೋಗ್ತಾ ಇದ್ದಾವೆ. ಹೂವೆಲ್ಲ ಹರಡ್ತವೆ, ಹಳದಿ ಥರ ಆಗಿಬಿಟ್ಟು ಎಲ್ಲ ಉದುರೋಗ್ತಾ ಇದ್ದಾವೆ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನೋಡಿ, ಎಷ್ಟೊಂದು ಮಗುಗಳಿದ್ದಾವೆ ಅಂತ ನೋಡ್ಬೋದು. ಎಲ್ಲ ಇದ್ದಾವೆ, ಆದರೆ ಹೂಗಳೆಲ್ಲ ಉದುರೋಗ್ತಾ ಇದ್ದಾವೆ. ನಿಮಗೇನಾದ್ರು ಅದ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನೋಡಿ, ನುಗ್ಗೆ ಸೊಪ್ಪು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ನೆಕ್ಸ್ಟ್ 2 ನುಗ್ಗೆಕಾಯಿ ಈ ಗಿಡದಲ್ಲಿ ನುಗ್ಗೆಕಾಯಿ ಆಗಿದ್ದಾವೆ. ಬೆಳಿಗ್ಗೆ ನೋಡಿದೆ, ತೋರಿಸ್ತೀನಿ ರೀ ನಿಮಗೂ. ನೋಡಿ, ಸಣ್ಣದಾಗಿ ಇಲ್ಲೊಂದು ನುಗ್ಗೆಕಾಯಿ ಕಾಣಿಸ್ತಾ ಇದೆ. ನೆಕ್ಸ್ಟು ಇದರಲ್ಲೊಂದು ನುಗ್ಗೆಕಾಯಿ ಕಾಣಿಸ್ತಾ ಇದೆ. ನಾವು ನೋಡಬೇಕು, ಫ್ಲವರಿಂಗ್ ಇದೆ, ಎಷ್ಟು ನುಗ್ಗೆಕಾಯಿ ಬಿಡುತ್ತೋ ಅಂತ. ನೆಕ್ಸ್ಟ್ ಇದು ನೋಡಿ, ವೆಲ್ವೆಟ್ ಹೂವು ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಆಗಿದೆ ಅಂತ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಇದು ರಾಜನ ಕಿರೀಟ ಇದ್ದಂಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಏನೋ ಹೂಗಳೆಲ್ಲ ಬಂದಿದ್ದಾವೆ, ಇದು ರಸ ಇರೋಕ್ಕೋ ಏನಕ್ಕೋ. ನೋಡಿ, ಎಷ್ಟು ಚೆನ್ನಾಗಿದೆ, ನೋಡೋಕ್ಕೇ ಖುಷಿಯಾಗುತ್ತೆ. ಈ ರಾಣಿ ಕಿರೀಟನೋ ರಾಜನ ಕಿರೀಟನೋ ಅದೇ ಥರನೇ ತುಂಬ ಚೆನ್ನಾಗಿದೆ ಅನಿಸುತ್ತೆ. ನೋಡಿ, ಗಿಡಗಳೆಲ್ಲ ಕಂಡೀಷನ್ನು ತುಂಬ ಚೆನ್ನಾಗಿದೆ. ಇದು ನೋಡಿ, ಫ್ಲವರಿಂಗ್ ಆಗಿದೆ. ಈ ಬೋಗನ್ವಿಲಿಯಾದಲ್ಲಂತೂ ತುಂಬ ಚೆನ್ನಾಗಿ ಫ್ಲವರಿಂಗ್ ಆಗಿದೆ, ನೋಡ್ಬೋದು. ಎಲ್ಲದರಲ್ಲೂ ಬಂಚಾಗಿ ಹೂಗಳು ಬಿಟ್ಟಿದ್ದಾವೆ. ಗಿಡ ಎಲ್ಲ ಪಿಂಕಾಗಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದೆ ನೋಡಿ. ನೋಡೋಕ್ಕೆ ತುಂಬಾ ಖುಷಿಯಾಗಿದೆ. ಇದರಲ್ಲಂತೂ ಮೊಗ್ಗುಗಳು ರಾಶಿನೇ ಇದೆ, ಎಲ್ಲ ಫ್ಲವರಿಂಗ್ ಆಗೋಕ್ಕೆ ರೆಡಿಯಾಗಿದೆ. ತುಂಬಾ ಗಿಡ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಆ ಗಾಳಿ ಬರೋದ್ಕೋದು ಗಿಡ ಡ್ಯಾನ್ಸ್ ಥರ ಆಡ್ತೈತೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಗಿಡ ನೋಡಿ. ಹೊಲಾಡ್ತಾಳು, ಗೊಂಬೆ ಹೊಲಾಡ್ದಂಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ಬೋದು ನೀವು. ನೋಡಿ, ತುಳಸಿ ಗಿಡ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಬೆಳ್ಕೊಂಡಿದೆ. ನೋಡೋಕ್ಕೆ ಎಷ್ಟು ಸೊಪ್ಪು ತುಳಸಿ ಪತ್ರೆ ಆಗುತ್ತೆ ಗೊತ್ತಾ, ಕಟ್ಟಿದ್ರೆ. ಈ ತೆನೆ ಎಲ್ಲ ಕಟ್ಟಿ ರಾಯರ ಫೋಟೋಗೆ ಹಾಕೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ.
ಮಲ್ಲಿಗೆ ಗಿಡ ಪ್ರೂನಿಂಗ್ ಮಾಡಿದೆ. ಆ ಮಲ್ಲಿಗೆ ಗಿಡದಲ್ಲಿ ಈ ತುಳಸಿ ಗಿಡ ಹುಟ್ಟಿರೋದು. ಅದು ಎಷ್ಟು ಚೆನ್ನಾಗಿ ಈ ಮಲ್ಲಿಗೆ ಗಿಡಕ್ಕೆ ಗೊಬ್ಬರ ಹಾಕ್ತೀನಲ್ಲ ಅದು ಚೆನ್ನಾಗಿ ಬಂದಿದೆ. ಈ ಪ್ರೂನಿಂಗ್ ಮಾಡಿದಾಗ ಇಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿಂಗ್ಸು ಅಲ್ಲ ಚಿಗುರು ಬಂದಿದೆ ಅಂತ ನೋಡ್ಬೋದು ನೀವು. ನೋಡಿ, ಸೇವಂತಿಗೆ ಗಿಡ ಹೊಸ್ದಾಗಿ ನೆಟ್ಟಿದ್ದೀನಿ. ಆಗಲೇ ಮೊಗ್ಗುಗಳು ಕಾಣಿಸ್ತಾ ಇದ್ದಾವೆ. ನೋಡಿ, ಇದರಲ್ಲೂ ಅಷ್ಟೇ ಮೊಗ್ಗುಗಳು ಕಾಣಿಸ್ತಾ ಇದ್ದಾವೆ. ಇದರಲ್ಲೂ ಅಷ್ಟೇ ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೆ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಎಲ್ಲ ಮೊಗ್ಗುಗಳು ತುಂಬಿಕೊಂಡಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗಿಡ. ಇದಕ್ಕೆಲ್ಲ ಆರೈಕೆ ಮಾಡಿದ್ರೆ ತುಂಬ ಚೆನ್ನಾಗಿ ಹೂಗಳಾಗ್ತವೆ. ನೋಡಿ, ಇಲ್ಲೆಲ್ಲ ಮೆಣಸಿನ ಗಿಡ ಹಾಕಿದ್ದೀನಿ. ಎಲ್ಲ ಮೆಣಸಿನ ಗಿಡ ಮಣ್ಣು ಗೊಬ್ಬರ ಎಲ್ಲ ಹಾಕಿ ಈ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಕೆಲಸ ಜಾಸ್ತಿ ಇತ್ತು. ನೋಡಿ, ಅದೆಲ್ಲ ಕಂಡೀಷನು ತುಂಬಾ ಚೆನ್ನಾಗಿದೆ. ನೋಡಿ, ಸ್ಫಟಿಕ ಗಿಡದಲ್ಲಿ ಹೂಗಳಾಗಿದ್ದಾವೆ. ನೆಕ್ಸ್ಟ್ ನೋಡಿ, ಆಪಲ್ ಬೇರಿ ಒಳಗೆ ಎಷ್ಟು ಚೆನ್ನಾಗಿ ಸೈಜ್ ಆಗಿದೆ ಆಪಲ್ ಬೇರಿ. ನೋಡಿ, ಪುಟಾಣಿ ಗಿಡನೇ ತುಂಬ ಚೆನ್ನಾಗಿ ಕಾಯಾಗಿದೆ. ಅದು ಹಣ್ಣಾದ್ಮೇಲೆ ತಿನ್ನಬೇಕು, ಕಾಯಿ ಇದ್ದಾಗೆ ತಿನ್ನಬೇಕು ಗೊತ್ತಿಲ್ಲ. ನಿಮಗೇನೋ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕಾಯಲ್ಲೇ ಕಿತ್ಕೊಂಡು ತಿನ್ನಬೇಕು, ಹಣ್ಣಾದ್ಮೇಲೆ ತಿಂದರೆ ಚೆನ್ನಾಗಿರುತ್ತೋ ಅಂತ. ಇದ್ರ ಕಂಡೀಷನು ತುಂಬಾ ಚೆನ್ನಾಗಿದೆ. ನೋಡಿ, ಈ ಸಿಂಟೆಕ್ಸಲ್ಲಿ ಮಣ್ಣು ಗೊಬ್ಬರ ಎಲ್ಲ ಹಾಕಿ ವೇಸ್ಟೇಜ್ ಎಲ್ಲ ಹಾಕಿದೆ. ಟೊಮೊಟೊ ಗಿಡ ಎಲ್ಲ ನೆಟ್ಟಿದ್ದೀನಿ. ಇಲ್ಲೆರಡು ಹಾಗಲ ಗಿಡ ಉಟ್ಕೊಂಡಿದೆ. ಇದು ಲಾಂಗ್ ಬೀನ್ಸು ಸೀಡ್ಸ್ ಹಾಕಿದ್ದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು. ಇಲ್ಲೊಂದು ಗುಲಾಬಿ ಹೂವು ಆಗಿದೆ. ಗಿಡಗಳ ಕಂಡೀಷನು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಆಗಿದೆ ಅಂತ. ಇದು ನೋಡಿ, ಎಳೆ ಮೊಗ್ಗುಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಇಲ್ಲಿಂದ ಒಂದು ವ್ಯೂ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಈ ಫ್ಲವರಿಂಗ್ ಇದ್ದರೆ ಗಿಡ ತುಂಬ ನೋಡೋಕ್ಕೆ ಆನಂದ, ನಮಗೂ ಖುಷಿ, ಅವು ಖುಷಿ. ಎಷ್ಟು ಚೆನ್ನಾಗಿದೆ ನೋಡಿ. ದಾಸವಾಳ ಗಿಡದಲ್ಲೂ ಅಷ್ಟೇ ಎಲ್ಲ ಗೊಬ್ಬರ ಕೊಟ್ಟೆ, ಎಷ್ಟು ಚೆನ್ನಾಗಿ ಮೊಗ್ಗುಗಳು ಆಗ್ತಾಯಿದ್ದಾವೆ ನೋಡ್ಬೋದು ನೀವು. ಇದೆಲ್ಲ ಮೊಗ್ಗುಗಳು ಆಗ್ತಾಯಿದೆ. ಎಲ್ಲ ಗಿಡದ ಕಂಡೀಷನು ತುಂಬ ಚೆನ್ನಾಗಿ ಇದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹೊಸಬ್ರಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್, ದಯವಿಟ್ಟು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.